ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದಂಗೆ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದ ನೆಕ್ಲೆಸ್ ಕಳವು ಪ್ರಕರಣ ನಾನಾ ರೀತಿಯಲ್ಲೂ ಕೂಡ ಈಗ ತಿರುವನ್ನ ಪಡೆದುಕೊಳ್ತಾ ಇದೆ. ನೆಕ್ಲೆಸ್ ಅನ್ನ ಕದ್ದಿದ್ದಾರೆ ಅಂತ ಹೇಳಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ಹೇಳ್ತಾ ಇದ್ರೆ, ಆ ಇಒ ನಾಗರಾಜ್ ಅವರು ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿದ್ದಾರೆ. ಆ ಮೂಲಕ ಒಂದು ಟ್ರಾನ್ಸ್ಪರೆನ್ಸ್ ಇದರಲ್ಲಿ ಇರಲಿ ಅನ್ನೋದು ಬಹಳ ಕ್ಲಿಯರ್ ಆಗಿ ಅವರ ಆಲೋಚನೆ ಇದ್ದಂಗಿದೆ. ಅದೆಲ್ಲದ್ರ ಹೊರತಾಗಿ ಇದರ ತನಿಖೆ ಆಗೋವರೆಗೂ ಕೂಡ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗೋವರೆಗೂ ಕೂಡ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸದ್ಯ ಇದು ಈಗ ನಾನಾ ರೀತಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ನೆಕ್ಲೆಸ್ ಅನ್ನ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನೆಕ್ಲೆಸ್ ಅನ್ನ ಕದ್ದು ಅದರ ಜೊತೆಗೆ ಪ್ರತಿಯೊಂದು ಜಾತ್ರೆ ಅಂತ ಹೇಳಿದ್ರೆ ಕರಗ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಬಿಲ್ಗಳನ್ನ ಪಾವತಿ ಮಾಡಬೇಕಾದ್ರೂ ಕೂಡ ಏನು ಪ್ರಮುಖವಾಗಿ ಕಮಿಷನ್ ಅನ್ನ ನೀಡಬೇಕು ಅನ್ನುವಂತಹ ಆರೋಪವನ್ನ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿರುವಂತದ್ದು. ಹೂವಿನ ಹಾರ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಗಳಾಗಿರ್ಬೋದು, ಮತ್ತೆ ಲೈಟಿಂಗ್ ಗಳಾಗಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಮಿಷನ್ ಗಳನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹರಕೆಯಾಗಿ ಬಂದಿದ್ದಂತಹ ನೆಕ್ಲೆಸ್ ಅನ್ನ ಕಳ್ಳತನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಬಿಲ್ ಪಾವತಿಯಾಗದೇ ಇರುವಂತಹ ಹಾರವನ್ನ ಹಾಕುವಂತಹ ಒಬ್ರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ತಮ್ಮ ಹೆಸರು ಮತ್ತೆ ತಮಗೆ ಎಷ್ಟು ಬಿಲ್ ಬಾಕಿ ಇದೆ ಅಂತ? ಸರ್, ನನ್ನ ಹೆಸರು ರವಿಚಂದ್ರನ್ ಅಂತ. ನನ್ನ ಬಿಲ್ಲು ಟೋಟಲ್ ಆಗಿ 29 ಲಕ್ಷ ಚಿಲ್ಲರೆ ಮಾಡಿದೀವಿ ಸರ್. ಅದ್ರಲ್ಲಿ ನನಗೆ 8 ಲಕ್ಷ ಕೊಟ್ಟಿದ್ದಾರೆ ಸರ್. ನೋಡಿ ಸರ್, ಡೇ 4th 2025 ಇಂದ ಹೋದ ವರ್ಷ ಮಾಡಿರೋದು ಸರ್. ಅಲ್ಲಿಂದ ಇಲ್ಲಿವರೆಗೂ 29 ಲಕ್ಷ ಚಿಲ್ಡ್ರನ್ ನನ್ನ ಬಿಲ್ಲು ಸರ್. ಫಸ್ಟ್ ಹೇಳ್ತೀನಿ ಕೇಳಿ ಸರ್, ಈ ಬಿಲ್ಲು ಹಾಕೋಕ್ ಮುಂಚೆ ಈ ಅಧಿಕಾರಿಗಳು ಕರೆದ್ರು ಸರ್. ಅಧಿಕಾರಿಗಳು ಕರೆದಿ ಮಾಡಿ ದ್ರೌಪದಮ್ಮನ ಧರ್ಮರಾಯ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಆಗಲ್ಲ, ನಾವು ಮಾಡಿ ನೀವು ನಿಮ್ಮಿಂದ ನಾವು ಇರ್ತೀವಿ, ₹1 ಮೋಸ ಮಾಡಲ್ಲ, ಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಇವತ್ತವರೆಗೂ 1 ತಿಂಗಳು ಆದ್ಮೇಲೆ, ಅದು ಒಂದು ಕರಗ ಆಗಿ 1 ತಿಂಗಳು ಆದ್ಮೇಲೆ ನಮಗೆ ಕಾಸು ಕೊಟ್ಟಿದ್ದು. ಅದು ನನಗೆ ಮಾತ್ರ ಕೊಟ್ಟವ್ರೆ 8 ಲಕ್ಷ. ಅದರಲ್ಲಿ 10 ಲಕ್ಷ ಅದು 8 ಲಕ್ಷ ಮಾತ್ರ ನಮಗೆ ಬಂದಿರೋದು ಅಷ್ಟೇ. ಮೇಡಮ್, ಈ ಲೈಟಿಂಗ್ ಹಾಕುವಂತವ್ರು ಇದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಗೆ ಎಷ್ಟು ಹಣ ಬಾಕಿ ಇತ್ತು ಮತ್ತೆ ಎಷ್ಟು ಕಮಿಷನ್ ಕೇಳಿದ್ರು ಅಂತ? ಸರ್, ನಮ್ಗೆ ಕಮಿಷನ್ 2 ಲಕ್ಷ ಕೇಳಿದ್ದಾರೆ. ಇವಾಗವರೆಗೂ ₹1 ಕೊಟ್ಟಿಲ್ಲ. ಬಿಲ್ಲೇ ಆಗೋಗಿದೆ ಅಂತ ಹೇಳ್ತಾ ಇದಾರೆ. ಈಗ RR ಟೆಂಟರ್ಸ್ ಅವ್ರಿಗೆ, ತಿಪ್ಪಾದೇವಿ ಅನ್ನೋರಿಗೆ ಬಿಲ್ ಆಗಿದೆ ಅಂತ. ಅವಾಗ ನಮ್ಮ ಹಾಕಿರೋರು ಕೆಲಸ ಮಾಡಿರೋರೆಲ್ಲರೂ ಆರ್ಚ್ ಎಲ್ಲ ಹಾಕಿ 9 ದಿವಸ ಲೆಕ್ಕ. ಆರ್ಚ್ ಎಲ್ಲ ದೇವ್ರದ್ದು ನಡೆಯೋದಿಲ್ಲ, 15 ದಿವಸ ನಾವು ನಡೆಸ್ತೀವಿ. ಇವರು ಡೆಕೋರೇಷನ್ ನಾವು ಮತ್ತೆ ಇಬ್ರು ಸೇರಿ ಮಾಡ್ತೀವಿ. ಇವರು ಡೆಕೋರೇಷನ್ ನಮ್ದು ಬಂದು ಶಾಮ ಲೈಟಿಂಗ್ಸ್ ಎಲ್ಲ ನಮ್ದೇನೆ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದು ಇಷ್ಟೊಗೆ ಬಿಲ್ ಆಗೋದು 40 lakhs ಬೇರೆಯವ್ರಿಗೆ ಆಗಿದೆ ಅಂತ ಮೆಸೇಜ್ ಬಂದ ಮೇಲೆ ನಾವು ಬೇಗ ಬಂದಿದ್ದು. ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದಂಗೆ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದ ನೆಕ್ಲೆಸ್ ಕಳವು ಪ್ರಕರಣ ನಾನಾ ರೀತಿಯಲ್ಲೂ ಕೂಡ ಈಗ ತಿರುವನ್ನ ಪಡೆದುಕೊಳ್ತಾ ಇದೆ. ನೆಕ್ಲೆಸ್ ಅನ್ನ ಕದ್ದಿದ್ದಾರೆ ಅಂತ ಹೇಳಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ಹೇಳ್ತಾ ಇದ್ರೆ, ಆ ಇಒ ನಾಗರಾಜ್ ಅವರು ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿದ್ದಾರೆ. ಆ ಮೂಲಕ ಒಂದು ಟ್ರಾನ್ಸ್ಪರೆನ್ಸ್ ಇದರಲ್ಲಿ ಇರಲಿ ಅನ್ನೋದು ಬಹಳ ಕ್ಲಿಯರ್ ಆಗಿ ಅವರ ಆಲೋಚನೆ ಇದ್ದಂಗಿದೆ. ಅದೆಲ್ಲದ್ರ ಹೊರತಾಗಿ ಇದರ ತನಿಖೆ ಆಗೋವರೆಗೂ ಕೂಡ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗೋವರೆಗೂ ಕೂಡ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸದ್ಯ ಇದು ಈಗ ನಾನಾ ರೀತಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ನೆಕ್ಲೆಸ್ ಅನ್ನ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನೆಕ್ಲೆಸ್ ಅನ್ನ ಕದ್ದು ಅದರ ಜೊತೆಗೆ ಪ್ರತಿಯೊಂದು ಜಾತ್ರೆ ಅಂತ ಹೇಳಿದ್ರೆ ಕರಗ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಬಿಲ್ಗಳನ್ನ ಪಾವತಿ ಮಾಡಬೇಕಾದ್ರೂ ಕೂಡ ಏನು ಪ್ರಮುಖವಾಗಿ ಕಮಿಷನ್ ಅನ್ನ ನೀಡಬೇಕು ಅನ್ನುವಂತಹ ಆರೋಪವನ್ನ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿರುವಂತದ್ದು. ಹೂವಿನ ಹಾರ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಗಳಾಗಿರ್ಬೋದು, ಮತ್ತೆ ಲೈಟಿಂಗ್ ಗಳಾಗಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಮಿಷನ್ ಗಳನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹರಕೆಯಾಗಿ ಬಂದಿದ್ದಂತಹ ನೆಕ್ಲೆಸ್ ಅನ್ನ ಕಳ್ಳತನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಬಿಲ್ ಪಾವತಿಯಾಗದೇ ಇರುವಂತಹ ಹಾರವನ್ನ ಹಾಕುವಂತಹ ಒಬ್ರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ತಮ್ಮ ಹೆಸರು ಮತ್ತೆ ತಮಗೆ ಎಷ್ಟು ಬಿಲ್ ಬಾಕಿ ಇದೆ ಅಂತ? ಸರ್, ನನ್ನ ಹೆಸರು ರವಿಚಂದ್ರನ್ ಅಂತ. ನನ್ನ ಬಿಲ್ಲು ಟೋಟಲ್ ಆಗಿ 29 ಲಕ್ಷ ಚಿಲ್ಲರೆ ಮಾಡಿದೀವಿ ಸರ್. ಅದ್ರಲ್ಲಿ ನನಗೆ 8 ಲಕ್ಷ ಕೊಟ್ಟಿದ್ದಾರೆ ಸರ್. ನೋಡಿ ಸರ್, ಡೇ 4th 2025 ಇಂದ ಹೋದ ವರ್ಷ ಮಾಡಿರೋದು ಸರ್. ಅಲ್ಲಿಂದ ಇಲ್ಲಿವರೆಗೂ 29 ಲಕ್ಷ ಚಿಲ್ಡ್ರನ್ ನನ್ನ ಬಿಲ್ಲು ಸರ್. ಫಸ್ಟ್ ಹೇಳ್ತೀನಿ ಕೇಳಿ ಸರ್, ಈ ಬಿಲ್ಲು
ಹಾಕೋಕ್ ಮುಂಚೆ ಊರ ಈ ಅಧಿಕಾರಿಗಳು ಕರೆದ್ರು ಸರ್. ಅಧಿಕಾರಿಗಳು ಕರೆದಿ ಮಾಡಿ ದ್ರೌಪದಮ್ಮನ ಧರ್ಮರಾಯ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಆಗಲ್ಲ, ನಾವು ಮಾಡಿ ನೀವು ನಿಮ್ಮಿಂದ ನಾವು ಇರ್ತೀವಿ, ₹1 ಮೋಸ ಮಾಡಲ್ಲ, ಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಇವತ್ತವರೆಗೂ 1 ತಿಂಗಳು ಆದ್ಮೇಲೆ, ಅದು ಒಂದು ಕರಗ ಆಗಿ 1 ತಿಂಗಳು ಆದ್ಮೇಲೆ ನಮಗೆ ಕಾಸು ಕೊಟ್ಟಿದ್ದು. ಅದು ನನಗೆ ಮಾತ್ರ ಕೊಟ್ಟವ್ರು 8 ಲಕ್ಷ. ಅದರಲ್ಲಿ 10 ಲಕ್ಷ ಅದು 8 ಲಕ್ಷ ಮಾತ್ರ ನಮಗೆ ಬಂದಿರೋದು ಅಷ್ಟೇ. ಮೇಡಮ್, ಈ ಲೈಟಿಂಗ್ ಹಾಕುವಂತವ್ರು ಇದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಗೆ ಎಷ್ಟು ಹಣ ಬಾಕಿ ಇತ್ತು ಮತ್ತೆ ಎಷ್ಟು ಕಮಿಷನ್ ಕೇಳಿದ್ರು ಅಂತ? ಸರ್, ನಮ್ಗೆ ಕಮಿಷನ್ 2 ಲಕ್ಷ ಕೇಳಿದ್ದಾರೆ. ಇವಾಗವರೆಗೂ ₹1 ಕೊಟ್ಟಿಲ್ಲ. ಬಿಲ್ಲೇ ಆಗೋಗಿದೆ ಅಂತ ಹೇಳ್ತಾ ಇದಾರೆ. ಈಗ RR ಟೆಂಟರ್ಸ್ ಅವ್ರಿಗೆ, ತಿಪ್ಪಾದೇವಿ ಅನ್ನೋರಿಗೆ ಬಿಲ್ ಆಗಿದೆ ಅಂತ. ಆವಾಗ ನಮ್ಮ ಹಾಕಿರೋರು ಕೆಲಸ ಮಾಡಿರೋರೆಲ್ಲರೂ ಆರ್ಚ್ ಎಲ್ಲ ಹಾಕಿ 9 ದಿವಸ ಲೆಕ್ಕ. ಆರ್ಚ್ ಎಲ್ಲ ದೇವ್ರದ್ದು ನಡೆಯೋದಿಲ್ಲ, 15 ದಿವಸ ನಾವು ನಡೆಸಿದ್ವಿ. ಇವ್ರು ಡೆಕೋರೇಷನ್ ನಾವು ಮತ್ತೆ ಇಬ್ರು ಸೇರಿ ಮಾಡ್ತೀವಿ. ಇವರು ಡೆಕೋರೇಷನ್ ನಮ್ದು ಬಂದು ಶಾಮ ಲೈಟಿಂಗ್ಸ್ ಎಲ್ಲ ನಮ್ದೇನೆ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದು ಇಷ್ಟೊಂದಿಗೆ ಬಿಲ್ ಆಗೋದು 40 lakhs ಬೇರೆಯವ್ರಿಗೆ ಆಗಿದೆ ಅನ್ನೋ ಮೆಸೇಜ್ ಬಂದ ಮೇಲೆ ನಾವು ಬೇಗ ಬಂದಿದ್ದು. ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದಂಗೆ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದ ನೆಕ್ಲೆಸ್ ಕಳವು ಪ್ರಕರಣ ನಾನಾ ರೀತಿಯಲ್ಲೂ ಕೂಡ ಈಗ ತಿರುವನ್ನ ಪಡೆದುಕೊಳ್ತಾ ಇದೆ. ನೆಕ್ಲೆಸ್ ಅನ್ನ ಕದ್ದಿದ್ದಾರೆ ಅಂತೇಳಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ಹೇಳ್ತಾ ಇದ್ರೆ, ಆ ಇಒ ನಾಗರಾಜ್ ಅವರು ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿದ್ದಾರೆ. ಆ ಮೂಲಕ ಒಂದು ಟ್ರಾನ್ಸ್ಪರೆನ್ಸ್ ಇದರಲ್ಲಿ ಇರಲಿ ಅನ್ನೋದು ಬಹಳ ಕ್ಲಿಯರ್ ಆಗಿ ಅವರ ಆಲೋಚನೆ ಇದ್ದಂಗಿದೆ. ಅದೆಲ್ಲದ್ರ ಹೊರತಾಗಿ ಇದರ ತನಿಖೆ ಆಗೋವರೆಗೂ ಕೂಡ, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗೋವರೆಗೂ ಕೂಡ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸದ್ಯ ಇದು ಈಗ ನಾನಾ ರೀತಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ನೆಕ್ಲೇಸ್ ಅನ್ನ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನೆಕ್ಲೇಸ್ ಅನ್ನ ಕದ್ದು ಅದರ ಜೊತೆಗೆ ಪ್ರತಿಯೊಂದು ಜಾತ್ರೆ ಅಂತ ಹೇಳಿದ್ರೆ ಕರಗ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಬಿಲ್ಗಳನ್ನ ಪಾವತಿ ಮಾಡಬೇಕಾದ್ರೂ ಕೂಡ ಏನು ಪ್ರಮುಖವಾಗಿ ಕಮಿಷನ್ ಅನ್ನ ನೀಡಬೇಕು ಅನ್ನುವಂತಹ ಆರೋಪವನ್ನ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿರುವಂತದ್ದು. ಹೂವಿನ ಹಾರ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಗಳಾಗಿರ್ಬೋದು, ಮತ್ತೆ ಲೈಟಿಂಗ್ ಗಳಾಗಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಮಿಷನ್ ಗಳನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹರಕೆಯಾಗಿ ಬಂದಿದ್ದಂತಹ ನೆಕ್ಲೇಸ್ ಅನ್ನ ಕಳ್ಳತನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಬಿಲ್ ಪಾವತಿಯಾಗದೇ ಇರುವಂತಹ ಹಾರವನ್ನ ಹಾಕುವಂತಹ ಒಬ್ರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ತಮ್ಮ ಹೆಸರು ಮತ್ತೆ ತಮಗೆ ಎಷ್ಟು ಬಿಲ್ ಬಾಕಿ ಇದೆ ಅಂತ? ಸರ್, ನನ್ನ ಹೆಸರು ರವಿಚಂದ್ರನ್ ಅಂತ. ನನ್ನ ಬಿಲ್ಲು ಟೋಟಲ್ ಆಗಿ 29 ಲಕ್ಷ ಚಿಲ್ಲರೆ ಮಾಡಿದೀವಿ ಸರ್. ಅದ್ರಲ್ಲಿ ನನಗೆ 8 ಲಕ್ಷ ಕೊಟ್ಟಿದ್ದಾರೆ ಸರ್. ನೋಡಿ ಸರ್, ಡೇ 4th 2025 ಇಂದ ಹೋದ ವರ್ಷ ಮಾಡಿರೋದು ಸರ್. ಅಲ್ಲಿಂದ ಇಲ್ಲಿವರೆಗೂ 29 ಲಕ್ಷ ಚಿಲ್ಲರೆ ನನ್ನ ಬಿಲ್ಲು ಸರ್. ಫಸ್ಟ್ ಹೇಳ್ತೀನಿ ಕೇಳಿ ಸರ್, ಈ ಬಿಲ್ಲು ಹಾಕೋಕ್ ಮುಂಚೆ ಊರ ಈ ಅಧಿಕಾರಿಗಳು ಕರೆದ್ರು ಸರ್. ಅಧಿಕಾರಿಗಳು ಕರೆದಿ ಮಾಡಿ ದ್ರೌಪದಮ್ಮನ ಧರ್ಮರಾಯ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಆಗಲ್ಲ, ನಾವು ಮಾಡಿ ನಿಮ್ಮಿಂದ ನಾವು ಇರ್ತೀವಿ, ₹1 ಮೋಸ ಮಾಡಲ್ಲ, ಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಇವತ್ತವರೆಗೂ 1 ತಿಂಗಳು ಆದ್ಮೇಲೆ, ಅದು ಒಂದು ಕರಗ ಆಗಿ 1 ತಿಂಗಳು ಆದ್ಮೇಲೆ ನಮಗೆ ಕಾಸು ಕೊಟ್ಟಿದ್ದು. ಅದು ನನಗೆ ಮಾತ್ರ ಕೊಟ್ಟವ್ರು 8 ಲಕ್ಷ. ಅದರಲ್ಲಿ 10 ಲಕ್ಷ ಅದು 8 ಲಕ್ಷ ಮಾತ್ರ ನಮಗೆ ಬಂದಿರೋದು ಅಷ್ಟೇ. ಮೇಡಮ್, ಈ ಲೈಟಿಂಗ್ ಹಾಕುವಂತವ್ರು ಇದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಗೆ ಎಷ್ಟು ಹಣ ಬಾಕಿ ಇತ್ತು ಮತ್ತೆ ಎಷ್ಟು ಕಮಿಷನ್ ಕೇಳಿದ್ರು ಅಂತ? ಸರ್, ನಮ್ಗೆ ಕಮಿಷನ್ 2 ಲಕ್ಷ ಕೇಳಿದ್ದಾರೆ. ಇವಾಗವರೆಗೂ ₹1 ಕೊಟ್ಟಿಲ್ಲ. ಬಿಲ್ಲೇ ಆಗೋಗಿದೆ ಅಂತ ಹೇಳ್ತಾ ಇದಾರೆ. ಈಗ RR ಟೆಂಟರ್ಸ್ ಅವ್ರಿಗೆ, ತಿಪ್ಪಾದೇವಿ ಅನ್ನೋರಿಗೆ ಬಿಲ್ ಆಗಿದೆ ಅಂತ. ಆವಾಗ ನಮ್ಮ ಹಾಕಿರೋರು ಕೆಲಸ ಮಾಡಿರೋರೆಲ್ಲರೂ ಆರ್ಚ್ ಎಲ್ಲ ಹಾಕಿ 9 ದಿವಸ ಲೆಕ್ಕ. ಆರ್ಚ್ ಎಲ್ಲ ದೇವ್ರದ್ದು ನಡೆಯೋದಿಲ್ಲ, 15 ದಿವಸ ನಾವು ನಡೆಸಿದ್ವಿ. ಇವ್ರು ಡೆಕೋರೇಷನ್ ನಾವು ಮತ್ತೆ ಇಬ್ರು ಸೇರಿ ಮಾಡ್ತೀವಿ. ಇವರು ಡೆಕೋರೇಷನ್ ನಮ್ದು ಬಂದು ಶಾಮ ಲೈಟಿಂಗ್ಸ್ ಎಲ್ಲ ನಮ್ದೇನೆ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದು ಇಷ್ಟೊಂದಿಗೆ ಬಿಲ್ ಆಗೋದು 40 lakhs ಬೇರೆಯವ್ರಿಗೆ ಆಗಿದೆ ಅನ್ನೋ ಮೆಸೇಜ್ ಬಂದ ಮೇಲೆ ನಾವು ಬೇಗ ಬಂದಿದ್ದು.